ಅವರು ಸುದೀರ್ಘ ಪತ್ರ, ಸುದೀರ್ಘ ದಂಡ, ವಿಧಾನಸೌಧ ಮುಂದೆ ದಂಡ ಹಾಕಿದ್ರಲ್ಲ, ಪೆಟ್ಲುಗಳಿಗೆ ದಂಡ, ಇಷ್ಟರಲ್ಲೇ ಆಗೋಯ್ತು. ಹೋಗೋದು ದೇವಸ್ಥಾನಗಳಿಗೆ ನಾನು ಹಿಂದೂ ಹಿಂದೂ ಅಂತ ಹೇಳಗಣಕ್ಕೆ ಅದೊಂದು ದಂಡ, ಎಲ್ಲ ದಂಡನೇ. ಅವರು SDRF ಹಣ ಕೇಂದ್ರ ಸರ್ಕಾರ ಈಗಾಗಲೇ ಕೊಟ್ಬಿಟ್ಟಿದೆ, ಎವ್ರಿ 4 months ಬಂದ್ಬಿಟ್ಟಿದೆ. ಆ ದುಡ್ಡು ಏನು ಮಾಡಿದ್ರಿ ಲೆಕ್ಕ ಕೊಡಿ. NDRF ದುಡ್ಡು ಬರಬೇಕಾದ್ರೆ ನೀವು ಬರ ಅಂತ ಘೋಷಣೆ ಮಾಡಬೇಕು. ಬರ ಅಂತ ನೀವು ಘೋಷಣೆ ಮಾಡಕ್ಕೆ ಯೋಗ್ಯತೆ ಇಲ್ಲ. ಘೋಷಣೆ ಮಾಡಿದ ತಕ್ಷಣ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಬೇಕು. ಫಸ್ಟ್ ಕಂತು ಕೇಂದ್ರ ಸರ್ಕಾರಕ್ಕೆ ವರದಿ ಕೊಡಬೇಕು. ಎಲ್ಲ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಎಕರೆ ಬೆಳೆ ಹಾನಿ ಆಗಿದೆ, ಕುಡಿಯೋ ನೀರು ಎಲ್ಲೆಲ್ಲಿ ಸಮಸ್ಯೆ ಇದೆ, ಮೇವಿಗೆಲ್ಲ ಅಂತ ವರದಿ ಕೊಡಬೇಕು. ಏನು ಕೊಟ್ಟಿಲ್ಲ. ಪತ್ರ ಯಾಕೆ ಪಾಪರ ಔಟಿದ್ದೀರಾ ನೀವು? ಇಲ್ಲಿ ಖಜಾನೆ ಖಾಲಿ ಔಟಿದ್ಯಾ? ಇಲ್ಲಿ ದುಡ್ಡಿಲ್ಲ, ಖಜಾನೆ ಖಾಲಿ ಆಗಿದೆ. ಲಂಚ ಹೊಡೆದು ದುಡ್ಡೆಲ್ಲ ಹೈಕಮಾಂಡ್ ಕಳಿಸ್ಬಿಟ್ಟಿದ್ದೀರಾ. ಹಣ ಇಲ್ಲ, ಅದಕ್ಕೋಸ್ಕರ ಕೇಂದ್ರ ಹತ್ರ ಕೇಳ್ತಿದ್ದೀರಾ. ನಾಚಿಕೆ ಆಗಬೇಕು. ಪ್ರೊಸೀಜರ್ ಫಾಲೋ ಮಾಡ್ರಿ. ಸಂವಿಧಾನದ ಅಡಿಯಲ್ಲಿ ಪ್ರೊಸೀಜರ್ ಇದೆ. ಬರ ಬಂದಾಗ ಯಾವ ಪ್ರೊಸೀಜರ್ ಮಾಡಬೇಕು ಅಂತ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ನಿಬಂಧನೆಗಳಿದೆ. ನಾನು ಕಂದಾಯ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ, ಫಾಲೋ ಮಾಡಿ ಅದನ್ನ. ತಮಿಳ್ನಾಡಿಗೆ ಕದ್ದು ಮುಚ್ಚಿ ನೀರು ಬಿಡೋಕ್ಕಾಗುತ್ತೆ, ಇಲ್ಲಿ ಕೇಂದ್ರಕ್ಕೆ ಪತ್ರ ಬರೆದು ಗೂಬೆ ಕೂದಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ಇದು ನಡೆಯಲ್ಲ, ಬಹಳ ದಿನ ನಡೆಯಲ್ಲ. ರಾಜ್ಯ ಸರ್ಕಾರ ಕೂಡಲೇ ರೈತರ ನೆರವಿಗೆ ಧಾಮಿಸ್ಬೇಕು, ಬರ ಅಂತ ಘೋಷಣೆ ಮಾಡಬೇಕು, ಹಣ ಬಿಡುಗಡೆ ಮಾಡಬೇಕು, ಕುಡಿಯೋ ನೀರಿಗೆ, ಜಾನುವಾರುಗಳಿಗೆ ಕೂಡಲೇ ಹಣವನ್ನು ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಸಂದೀಪ್ ನಾನು 1 ತಿಂಗಳಾಯ್ತು ಪತ್ರ ಬರೆದು, 1 ತಿಂಗಳಾಯ್ತು DPR ಸೆಕ್ರೆಟರಿ ಪತ್ರ ಬರೆದು. ಯಾವ್ಯಾವ ಮಂತ್ರಿಗಳು ಅವ್ರ ಮನೆ ರಿನ್ಯೂವೇಷನ್ಗೆ ಎಷ್ಟೆಷ್ಟು ಖರ್ಚು ಮಾಡಿದ್ದಾರೆ, ಯಾರ್ಯಾರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದೀರಲ್ಲ, ಇದು ಸಮಿತಿಗಳು, ಗ್ಯಾರಂಟಿ ಸಮಿತಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಆಮೇಲೆ ಜಿಲ್ಲಾ ಸಮಿತಿ ಅಧ್ಯಕ್ಷರು, ತಾಲೂಕು ಸಮಿತಿ ಅಧ್ಯಕ್ಷರು, ಇವ್ರಿಗೆಲ್ಲ ಎಷ್ಟೆಷ್ಟು ಭತ್ಯೆ ಕೊಟ್ಟಿದೆ, ಇನ್ನೂ ಕೊಟ್ಟಿಲ್ಲ. ರಿಪ್ಲೈ ಇಲ್ಲ. ಈ ಸರ್ಕಾರ ಯಾವ ಪತ್ರಕ್ಕೂ ರಿಪ್ಲೈ ಇಲ್ಲ. ಲೂಟಿ ಮಾಡೋದಕ್ಕೆ ಮಾತ್ರ ಚಂದಾಗಿ ಅಪ್ಲೈ ಮಾಡ್ಕೊಂತಾರೆ ಅಪ್ಲಿಕೇಶನ್. ಲೂಟಿಗೆ ಅಪ್ಲಿಕೇಶನ್ ಒಳ್ಳೇದಿದೆ ಇವ್ರ ಹತ್ರ. ವರದಿ ನಾವು ಕೇಳಿದ್ರೆ, ಮಾಹಿತಿ ಕೇಳಿದ್ರೆ ಸರ್ಕಾರ ಎಲ್ಲನ ಮುಚ್ಚಿಡುವಂತ ಪ್ರಯತ್ನ ಮಾಡ್ತಾ ಇದೆ. ಅದು ಬಂದ್ರೆ ಆಚೆ ಬರುತ್ತೆ, ಬಯಲು ಬರ್ತೈತೆ ಅಂತೇಳಿ ಮುಚ್ಚಿಡೋ. ನಾನು DPR ಸೆಕ್ರೆಟರಿಗೂ ನಾನು ಫೋನ್ ಮಾಡಿ ಅವ್ರಿಗೂ ಹೇಳಿದ್ದೀನಿ, ಇದೆಲ್ಲ ಭಾಳ ದಿನ ನಡೆಯಲ್ಲ, ಇನ್ನು 1 ವರ್ಷ ಅಷ್ಟೇ ನಿಮ್ಮದು, ಕೂಡಲೇ ಕೊಡಿ ಅನ್ನೋ ಆಗ್ರಹವನ್ನು DPR ಸೆಕ್ರೆಟರಿಗೆ ನನ್ನ ಫೋನ್ ಮುಖಾಂತರ ನಾನು ಮಾಡಿದ್ದೀನಿ.